ನಾವೆಲ್ಲ ಕಲಾವಿದರು ಒಂದಾಗಿ ಬರ್ತಾಯಿದ್ರು. ಅವ್ರು ಹೇಳಬೇಕು ಅಂದರೆ ಭೋಜನ ಪ್ರಿಯರು. ಊಟ ಅಂದರೆ ಮೊದಲೇ ಅಲ್ಲಿ ಊಟ ಮಾಡೋಣ, ಅಲ್ಲಿ ದೋಸೆ ತಿನ್ನೋಣ, ಅಲ್ಲಿ ಹೀಗೆ ಬರೀ ಊಟದ ವಿಷಯನೇ. ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದರೆ ಆ ಊರಲ್ಲಿ ನಿಲ್ಲಿಸ್ಬಿಡು, ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ. ಹೀಗೆ ಪ್ರತಿಯೊಂದು ಹೇಳ್ತಾ ಇರೋರು, ಅದನ್ನು ಕೇಳ್ತಾ ನೋಡ್ತಾ ಇರೋರು. ಬನ್ನಿ ಎಲ್ಲ ಸೇರ್ಕೊಳ್ಳೋಣ, ಎಲ್ಲ ನಾಟಕಕ್ಕೆ ಹೋಗ್ತಾಯಿದ್ದು, ನಾಟಕ ಮಾಡ್ತಾಯಿದ್ದು. ಅವರು ನಮ್ಮನ್ನು ಕರ್ತಿದ್ರು, ನಾವು ಅವ್ರನ್ನ ಕರ್ತಿದ್ರು. ಮುಖ್ಯ ಬೆಸವ್ರು ಕರ್ಕೊಂಡು ಹೋಗೋರು, ಅವರು ಕರ್ಕೊಂಡು ಹೋಗೋರು. ಹೀಗೆ ನಾವೆಲ್ಲರೂ ಒಂದು ಲವಲವಿಕೆಯಿಂದ ಆನಂದವಾಗಿತ್ತು. ಇಡೀ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಸುತ್ಕೊಬಂದು ಹಾಂ ಅದು ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ದಿನ, ನೆನಪುಗಳು. ಆ ದಿನ ನೆನೆಸ್ಕೊಂಡಾಗ ಇವತ್ತು ನೋವಾಗುತ್ತೆ. ಅಯ್ಯೋ, ಬ್ಯಾಂಕು ನಮ್ಮ ಜೊತೆ ಇಲ್ವಲ್ಲ, ಯಾಕೆ ಹಿಂಗಾಯಿತು ಏನು ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು, ಅದು ಬೇರೆ ವಿಷಯ. ಆದ್ರೂ ಕೂಡ ಹಿಂಗಾಗಬಾರ್ದಾಗಿತ್ತು. ನಿಜಕ್ಕೂ ಅವ್ರ ಕುಟುಂಬದವ್ರಿಗೆ ಮನಃಶಾಂತಿ ಸಿಗಲಿ. ದೇವರೇ ಧೈರ್ಯ ಕೊಡಬೇಕು ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ದೇವರು ಧೈರ್ಯ ಕೊಡಬೇಕು. ಆ ಧೈರ್ಯ ಕೊಟ್ಟಾಗ ಬಾಳಕ್ಕೆ ಸಾಧ್ಯತೆ, ಬದುಕೋಕ್ಕೆ ಸಾಧ್ಯತೆ. ದೇವರು ಒಳ್ಳೇದು ಮಾಡಲಿ.